ಮಾತಾಡು ಮಾತಾಡು. ಫಸ್ಟ್ ಅವಳೇ ನೀನು ಹೊಡೆದೇ ಅಂತಲ್ಲ ಮತ್ತೆ ಇದೆಯಾ ನೀನ್ ಕಾಮನ್. ಡಿಸೆಂಬರ್ 6th ಅವತ್ತು ವರ್ಕ್ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಸಿಸ್ಟರ್ ಒಟ್ಟಿಗೆ ಆಫೀಸ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಆರ್ನಗರ ಆರ್ಚ್ ಹತ್ರ ರ್ಯಾಶ್ ಡ್ರೈವ್ ಮಾಡ್ಕೊಂಡು I-20 ಕಾರಲ್ಲಿ ಒಂದು ಲೇಡಿ ಡ್ರೈವ್ ಮಾಡ್ಕೊಂಡು ಬಂದು ಹಿಂದೆ ಡ್ಯಾಶ್ ಮಾಡಿದ್ಲು. ಸೊ ನಾವು ಅಕ್ಕನೂ ನಾನು ಕೆಳಗಡೆ ಬಿದ್ದು ಮತ್ತು ನನ್ನ ಗಾಡಿ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಹೋಗಿ ಕೇಳಿದ್ದಕ್ಕೆ ಆ ಲೇಡಿ ಎಂತಕ್ಕೆ ಮ್ಯಾಮ್ ಇಷ್ಟೊಂದು ರ್ಯಾಶ್ ಡ್ರೈವ್ ಮಾಡ್ಕೊಂಡು ಬಂದು ಹಿಂದೆ ಡ್ಯಾಶ್ ಮಾಡಿದ್ದೀರಾ ಅಂತ ಅಂದಿದ್ದಕ್ಕೆ ಆ ಲೇಡಿ ಎತ್ತೆ ಗಾಡಿ ನಿಂದೆ ತಪ್ಪು ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಅಕ್ಕ ಇಟ್ಕೊಂಡು ಸ್ಟೇಷನ್ಗೆ ಬನ್ನಿ ಮ್ಯಾಮ್ ಅದೇನಿದ್ರು ನಾವೇ ಏನೋ ಅಲ್ಲಿ ಮಾತಾಡೋಣ ಯಾರ್ದು ತಪ್ಪು ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ವಿ. ಸೊ ಆ ಲೇಡಿ ಅಂತೂ ಬರೋಕ್ಕಂತೂ ಏನು ಬರಲ್ಲ ಕಣೆ ನೀನೇನೇ ಸ್ಟೇಷನ್ಗೆ ಕರೆಯೋದು ಅಂತ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯಿತು. ಸೊ ನಮ್ಮ ಅಕ್ಕ ಇಟ್ಕೊಂಡು ಫೋನ್ ತೊಗೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈವನ್ ಆ ಗಾಡಿ ನಂಬರು ಮತ್ತು ಆ ಫೋಟೋ ಆ ಲೇಡಿ ಫೋಟೋ ಮತ್ತು ಆ ಲೇಡಿ ಏನೇನು ಮಾತಾಡಿದ್ಲು ಮತ್ತು ಕೆಟ್ಟದಾಗ ಸನ್ನೆ ಮಾಡಿದ್ದು ಹಾಗೆ ಅದೆಲ್ಲ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಏನಕ್ಕೆ ಮ್ಯಾಮ್ ಈ ಥರ ಮಾತಾಡ್ತಿದ್ದೀರಾ ಈಚೆ ಬಂದು ನನ್ನ ಗಾಡಿ ಡ್ಯಾಮೇಜ್ ಆಗಿದೆ ನೋಡಿ ಅಂತ ನಾನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ತಕ್ಷಣ ನನಗೆ ಹೇಟ್ ಮಾಡೋಕ್ಕೆ ಕೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದನ್ನು ಕೂಡ ನಮ್ಮ ಅಕ್ಕ ಫೋನಲ್ಲೇ ವಿಡಿಯೋ ಇದೆ. ಸೊ ನಾವು ಏನಕ್ಕೆ ಇಷ್ಟೊಂದು ರ್ಯಾಶಾಗಿ ಮಾಡಿದ್ರೆ ನಾನು ತಕ್ಷಣ ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ, ಅಮ್ಮನ ಬರೋಕ್ಕೆ ಹೇಳಿದೆ ಆ ಸ್ಪಾಟಿಗೆ. ಸೊ ಅವ್ರು ಇಟ್ಕೊಂಡು ಅವರು ಯಾರ್ಯಾರೋ ಕರ್ಸೋಕ್ಕೆ ಅವರು ಕಾಲ್ ಮಾಡೋಕ್ಕೆ ಯಾರ್ಯಾರೋ ಬಂದರು ಆ ಸ್ಪಾಟಲ್ಲಿ. ಈವನ್ 7 o'clock ಸಮಥಿಂಗ್ ಆಗಿಬಿಟ್ಟಿತ್ತು. ಅವ್ರು ಯಾರನ್ನ ಕಾಲ್ ಮಾಡೋಕ್ಕೆ ಅವರೆಲ್ಲ ಬಂದು ನಮ್ಮ ಮೇಲೆ ರೇಗಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಂದೆ ತಪ್ಪು ನೀನು ಎತ್ಕೊಂಡು ಹೋಗು ಗಾಡಿ ಹಂಗೆ ಹೆಂಗೆ ಅಂತ ಅವರು ಆರ್ಗ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈವನ್ ಅದನ್ನೆಲ್ಲ ನಮ್ಮ ಅಕ್ಕ ಫೋನಲ್ಲೇ ಅದನ್ನು ವೀಡಿಯೋ ಮಾಡ್ಕೊಂಡವಳೆ. ಅವ್ರು ಬಂದು ಏನೇನು ಮಾತಾಡಿದ್ದಾರೆ ಮೀನ್ಸ್ ಆ ವ್ಯಕ್ತಿ ಹೆಸರು ಜಾಸ್ತಿ ಮಾತಾಡಿದ್ದು ಜಾಸ್ತಿ ಕೈ ಮಾಡಿದ್ದು ಮತ್ತು ನಮ್ಮ ಅಕ್ಕ ಫೋನ್ ಕಿತ್ಕೊಂಡು ಹೋಗಿದ್ದು ಆ ವ್ಯಕ್ತಿ ಹೆಸರು ಆನಂದ್ ಕುಮಾರ್ ಅಂತ. ಲಾಸ್ಟಲ್ಲಿ ಅವರು ವಿಡಿಯೋ ಮಾಡಿದ್ದು ಫೋನ್ ಕೊಡು ಅಂತ ಅಕ್ಕ ಅದು ಫೋನ್ ಕೇಳ್ತಿದ್ರು. ಸೊ ಏನಕ್ಕೆ ಕೊಡಬೇಕು ಸರ್ ನಾವು ಸ್ಟೇಷನ್ಗೆ ಬನ್ನಿ ಏನಕ್ಕೆ ನೀವು ಸ್ಟೇಷನ್ಗೆ ಬರ್ತಿಲ್ಲ ಸ್ಟೇಷನ್ಗೆ ಬನ್ನಿ ಅಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ತೀನಿ ಅದು ಏನಿದೆಯೋ ಸ್ಟೇಷನಲ್ಲಿ ನೋಡ್ಕೊಳ್ಳೋಣ ಅಂತ ಅಕ್ಕ ಹೇಳ್ತಿದ್ದು. ಬಟ್ ನಾವು ಸ್ಟೇಷನ್ಗೆಲ್ಲ ಬರಲ್ಲ ಅಮ್ಮ ಅಂತ ಅಕ್ಕಂಗೆ ಜೋರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅಮ್ಮ ಅಣ್ಣ ಎಲ್ಲರೂ ಜೋರು ಮಾಡೋಕ್ಕೆ ಸ್ಟಾರ್ಟ್ ಬಟ್ ಆ ಲೇಡಿ ಅಂತೂ ಈಚೆನೇ ಇಲ್ದಿಲ್ಲ ಬಿಕಾಸ್ ಅವಳು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದಲ್ಲ ಕಾರ್ನ. ಸೊ ಸ್ಮೆಲ್ ಅಂತೂ ಹೆವಿ ಬರ್ತಿತ್ತು ಕಾರಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್. ಅವಳನ್ನಂತೂ ಕೆಳಗಡೆನೇ ಇಳಿಯೋಕ್ಕೆ ಬಿಟ್ಟಿಲ್ಲ ಒಂದು ವ್ಯಕ್ತಿ ಅವರು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೇಷನ್ಗೆ ಹೋಗ್ತೀವಿ ಸರ್ ಅದೇನಿದೆಯೋ ನೀವು ಆಮೇಲೆ ನೋಡ್ಕೊಳ್ಳಿ ಸ್ಟೇಷನ್ಗೆ ಬಂದು ಅಂದ್ಬಿಟ್ಟು ನಾನು ಅಕ್ಕನೂ ಬರ್ತಿದ್ವಿ. ಅವ್ರು ಹಿಂದೆಯಿಂದ ಗಾಡಿಯಿಂದ ಬಂದು ಅಕ್ಕ ಕೈಯಲ್ಲಿರೋ ಫೋನ್ನ ಕಿತ್ಕೊಂಡು ಹೋಗಿದ್ದಾರೆ. ಸೊ ಅದನ್ನು ತಕ್ಷಣ ನಾವು ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಟ್ರಾಫಿಕ್ ಪೊಲೀಸರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ಈ ಲಿಮಿಟ್ಸ್ ಬಂದು ಜ್ಞಾನಭಾರತಿ ಸ್ಟೇಷನ್ ಹತ್ರ ಬರುತ್ತಮ್ಮ ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಅಂದರು. ಸೊ ನಾನು ಮತ್ತು ಅಕ್ಕ ಆನ್ ದ ಸ್ಪಾಟ್ ಅವಾಗಲೇ ನಾವು ಹೋಗಿ ಜ್ಞಾನಭಾರತಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವ್ರು ಇಟ್ಕೊಂಡು ಇನ್ಸ್ಪೆಕ್ಟರ್ ಹೆಸರು ರವಿ ಅಂತ ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ವಿ. ಬಟ್ ಅವ್ರು ಇಟ್ಕೊಂಡು NCR ಮಾಡಬೇಕು ಕೈಯಿಂದ ಕಿತ್ಕೊಂಡು ಹೋಗಿರೋದು ನನಗೆ ಪ್ರೂಫ್ ಬೇಕು. ಬಟ್ ಅಲ್ಲಿ RR ನಗರಲ್ಲಿ ಜ್ಞಾನಭಾರತಿ ಸ್ಟೇಷನ್ ಹತ್ರ ಅಲ್ಲಿ CC ಕ್ಯಾಮ್ರಾನೇ ಇಲ್ಲ ಸಿಗ್ನಲಲ್ಲಿ CC ಕ್ಯಾಮ್ರಾ ಇಲ್ಲ ಸರ್ CC ಕ್ಯಾಮ್ರಾ ಇಲ್ಲ ಸರ್ CC ಕ್ಯಾಮ್ರಾ ಫುಟೇಜು ತರಕ್ಕೆ ಆಗ್ತಿಲ್ಲ ನಾವು ಕೇಳಿದ್ವಿ ಟ್ರಾಫಿಕ್ ಪೊಲೀಸರ ಹತ್ರ ಅಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಅಂದರು. ಸೊ ಅದಕ್ಕೆ ನಾವು ಕಿತ್ಕೊಂಡು ಹೋಗಿರೋ ವಿಡಿಯೋ ಪ್ರೂಫ್ ಕೇಳ್ತವ್ರೆ. ಆ ವಿಡಿಯೋ ಪ್ರೂಫ್ ಇಲ್ಲ. ಬಟ್ ಆ ಲೇಡಿ ಮತ್ತು ನನ್ನ ಮೆಡಿಕಲ್ ಸರ್ಟಿಫಿಕೇಟ್ ಈವನ್ ನನ್ನ ಗಾಡಿ ಡ್ಯಾಮೇಜ್ ಫೋಟೋಸ್ ಎಲ್ಲ CD ಮಾಡಿ ಕೊಟ್ಟಿದ್ದೀನಿ ಸರ್. ಎಲ್ಲ ವಿತಿನ್ ಪ್ರೂಫ್ ಕೂಡ ನಾನು ಎಲ್ಲ ಕೊಟ್ಟಿದ್ದೀನಿ ಸಬ್ಮಿಟ್ ಮಾಡಿದ್ದೀನಿ. ಬಟ್ ಏನು ಒಂದು ಆ್ಯಕ್ಷನು ತೆಗೆದಿಲ್ಲ. NCR ಹಾಕಿದ್ರು NCRಗೆ ಹೋಗಿ NCR ಹಾಕ್ಬೇಕಮ್ಮ ಕೋರ್ಟಿಗೆ ಹೋಗಿ ಸೈನ್ ತೊಗೋಬಾ ಅಂತಂದರು. ಸೊ ಅದಕ್ಕೂ ಹೋಗಿ ಕೋರ್ಟ್ ಹತ್ರ ಹೋಗಿ ಜಡ್ಜ್ ಮುಂದೆ ಎಲ್ಲ ವಿಟ್ನೆಸ್ ಎಲ್ಲ ಸಬ್ಮಿಟ್ ಮಾಡಿ ಎಲ್ಲ ಪ್ರೂಫು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅಲ್ಲಿಂದ NCR ಕಾಪಿ ತೊಗೊಂಡು ಸ್ಟೇಷನ್ಗೆ ಸಬ್ಮಿಟ್ ಮಾಡಿದ್ದೀನಿ. ಮತ್ತು ಸಬ್ಮಿಟ್ ಮಾಡೋಕ್ಕೆ ಫೋನಿಂದ IMI ನಂಬರ್ ಬಿಲ್ಲು ಹೊಸ ಫೋನು ಬಿಲ್ ಸಮೇತ IMI ನಂಬರ್ ಸಮೇತ ಎಲ್ಲ ಕೊಟ್ಟಿದ್ದೀವಿ. ಈವನ್ ಟಿಲ್ ನಾವು ಟುಡೇ ಅವ್ರು ಏನೂ ಟ್ರೇಸ್ ಮಾಡಿಲ್ಲ. ಅಕ್ಕ ಫೋನ್ ಏನೂ ಟ್ರೇಸ್ ಮಾಡಿಲ್ಲ. ಆ ಕಿತ್ಕೊಂಡು ಹೋಗಿರೋ ವ್ಯಕ್ತಿನೂ ಕಳಿಸಿಲ್ಲ ಸ್ಟೇಷನ್ಗೆ. ಮತ್ತು ಲಕ್ಷ್ಮೀ ಸಿದ್ದಯ್ಯನೂ ಕರೆಸಿ ಏನು ಅಂತ ವಿಚಾರಿಸಿಲ್ಲ. ನಮ್ಮ ಮುಂದೆ ನಿಂತ್ಕೊಂಡು ಏನು ಅಂತ ವಿಚಾರಿಸಿಲ್ಲ ಇದುವರೆಗೂ.